ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು. ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ನೀವು ಲೈಕ್ ಬಟನ್ ಒಂದ್ಸಾರಿ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನಾನು ಈ ದಿನದ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ. ಈ ದಿನ ನಾವು ಈ 2025ನೇ ವರ್ಷದಲ್ಲಿ ಈ ಯಾವ ರಾಶಿಯವರಿಗೆ ಗುರುಬಲ ಅದ್ಭುತ ಫಲಿತಗಳನ್ನು ಕೊಡ್ತಾ ಇದೆ, ಯಾವ ರಾಶಿ ಮೇಲೆ ಈ ಗುರುಗ್ರಹದ ಅನುಗ್ರಹ ಸಿಗ್ತಾ ಇದೆ, ಗುರುಗ್ರಹ ಇರಬೇಕು, ಗುರುಬಲ ಇರಬೇಕು, ಗುರು ಉಚ್ಚ ಸ್ಥಾನದಲ್ಲಿದ್ದರೆ ಯಾವ ಥರ ಯೋಗ ಇರುತ್ತೆ ಅಂತ ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆದ್ರೂ ನಾನು ಈ ವಿಡಿಯೋ ಮುಖಾಂತರ ಯಾವ್ಯಾವ ರಾಶಿಗೆ ಗುರುಬಲ ಒಂದು ಅದೃಷ್ಟ ಯೋಗನ, ಒಂದು ರಾಜಯೋಗನ ಕೊಡ್ತಾ ಇದ್ದಾನೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನೀವು ನೋಡ್ರಿ, ಒಂದು ಕಾರ್ ಕೊಂಡ್ಕೋಬೇಕು, ಒಂದು ಒಳ್ಳೆ ಲಕ್ಸರಿಯಸ್ ಕಾರ್ ಕೊಂಡ್ಕೋಬೇಕು ಅಂದ್ಕೊಂಡ್ರು, ಒಂದು ಮನೆ ಕಟ್ಟಬೇಕು ಅಂದ್ಕೊಂಡ್ರು, ಕಟ್ಟಿರೋ ಮನೆನ ಖರೀದಿ ಮಾಡ್ಬೇಕು ಅಂದ್ಕೊಂಡ್ರು, ವಿವಾಹಕ್ಕೆ ಅಡೆತಡೆಗಳಾಗ್ದಂಗೆ ವಿವಾಹ ಪ್ರಯತ್ನಗಳು ಶುರು ಆಗ್ಬೇಕಂದ್ರೂ, ಮತ್ತು ವಿವಾಹ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ಬೇಕಂದ್ರೂ, ಸಂತಾನ ಪ್ರಾಪ್ತಿಗಾಗಲಿ ಇಲ್ಲ ಭಗವಂತನಿಗೆ ನಮ್ಮ ಮೇಲೆ ಕೃಪೆ ಬಂದು ಅದೃಷ್ಟವನ್ನು ತರೋದಾಗಲಿ, ಇಲ್ಲ ವ್ಯವಸಾಯಕ್ಕಾಗಲಿ, ಅದರಲ್ಲಿ ಕೃಷಿ ಮಾಡೋರಿಗೆ ಒಳ್ಳೆ ಬೆಳೆ ಬರಬೇಕಂದ್ರೂ, ಮತ್ತು ಈ ಕಡಲೆ ಇರುತ್ತಲ್ವ, ಈ ಕಡಲೆ ಯಾರಾದರೂ ಬೆಳೆಸ್ತಾ ಇರ್ತಾರೋ ಅದರಲ್ಲಿ ಕೃಷಿಕರು ಆ ಒಳ್ಳೆ ಫಲ ಸಿಗ್ಬೇಕಂದ್ರೂ, ಮತ್ತು ಅರಿಶಿನ ಯಾರು ಬೆಳೆಸ್ತಾ ಇರ್ತಾರಲ್ವ ಕೃಷಿಯಲ್ಲಿ ಅಂಥವ್ರಿಗೂ ಒಳ್ಳೆಯ ಲಾಭ ಆದಾಯ ಸಿಗ್ಬೇಕಂದ್ರೂ, ಮತ್ತು ಉತ್ತಮವಾದ ಗುಣ ನಮಗೆ ಆಗಬೇಕು, ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ನೇಚರ್, ನಮ್ಮ ಬಗ್ಗೆ 4 ಜನ ಹೇಳ್ಕೋಬೇಕು, ನಮ್ಮ ಕೀರ್ತಿನ ಎಲ್ಲರನ್ನೂ ಹೊಗಳ್ಬೇಕು, ಪ್ರಶಂಸಿಸಬೇಕು ಅಂತ ಹೆಸರು ಗಳಿಸ್ಬೇಕು ಸಮಾಜದಲ್ಲಿ ಅಂದ್ರೂ, ಮತ್ತು ನಮಗೆ ವಿದೇಶಿ ಯೋಗ, ವಿದೇಶಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು, ಇಲ್ಲ ಅಲ್ಲಿ ವ್ಯಾಪಾರವನ್ನು ಮಾಡಬೇಕು, ಇಲ್ಲ ಅಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂದ್ರೂ, ಮತ್ತು ನಮಗಿರುವಂತಹ ಕಮಿಟ್ಮೆಂಟ್ಗಳಲ್ಲಿ, ನಮ್ಮ ಸಂಸಾರದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಲೀಡರ್ ಆಗಿ ಒಂದು ಗುಂಪನ್ನು, ಒಂದು ಸಂಘವನ್ನು, ಒಂದು ಸಂಘಟನೆಯನ್ನು ನಾವು ಮುಂದೆ ನಿಂತು ಅದನ್ನು ಸಕ್ಸಸ್ ಮಾಡಬೇಕಂದ್ರೂ, ಧನಯೋಗ ನಮಗೆ ಬರಬೇಕಂದ್ರೂ, ನಮ್ಮ ಬುದ್ಧಿ ಬೆಳೆಬೇಕಂದ್ರೂ, ಯಾವುದಕ್ಕೆ ಹೇಳ್ತೀರ ಬಿಡಿ, ಯಾವುದು ನಮಗೆ ಬೇಕೋ ಎಲ್ಲ ನಮ್ಮ ಕನಸುಗಳಿಗೆ ನನಸಾಗಬೇಕಂದ್ರೂ ಅದಕ್ಕೆ ಗುರು ಬಲ ಆಗಿರಬೇಕು, ಬಲಾಢ್ಯನಾಗಿರಬೇಕು, ಗುರುಬಲ ಆಗಿರಬೇಕು ಅಲ್ವಾ. ಅದಕ್ಕೋಸ್ಕರ ಆ ಗುರುಬಲ ಯಾವ ರಾಶಿ ಮೇಲೆ ಕಣ್ ತೆಗಿತಾ ಇದ್ದೇನೆ ಈ ವರ್ಷದಲ್ಲಿ 2025 ನೂತನ ಆಂಗ್ಲ ವರ್ಷದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ನೋಡೋಣ. ಬೃಹಸ್ಪತಿ ಈ ದೇವತೆಗಳಿಗೆ ಅವರು ಗುರುವನಾಗಿರ್ತಾರೆ. ನಮಗೆ ಗುರು ಅಂದರೆ ನಮಗೆ ವಿದ್ಯೆ ಬುದ್ಧಿ ಹೇಳ್ಕೊಟ್ಟಿರೋ ಅಂಥವರು ಗುರುವರಾಗಿರ್ತಾರೆ. ಆದರೆ ದೇವತೆಗಳಿಗೆ ನಾವು ಪೂಜೆ ಮಾಡುವಂತಹ, ನಾವು ಆರಾಧನೆ ಮಾಡುವಂತಹ, ನಮ್ಮಲ್ಲಿ ಅನುಗ್ರಹ ಮಾಡಿ ಅಂತ ದಿನ ಬೇಡ್ಕೊಳ್ಳುವಂತಹ ದೇವತೆಗಳಿಗೆ ಗುರುವಾಗಿರುವಂತಹ ಬೃಹಸ್ಪತಿ ಅನುಗ್ರಹ ಇದ್ದರೆ ಲೈಫಲ್ಲಿ ಏನನ್ನಾದರೂ ಸಾಧಿಸ್ಬೋದು ನೋಡಿ. ಅದಕ್ಕೋಸ್ಕರನೇ ಗುರುಬಲ ಚೆನ್ನಾಗಿರಬೇಕು. ನಾವು ಅಂದ್ಕೊಂಡಿರೋ ಕನಸು ಈಡೇರಬೇಕಂದ್ರೂ, ನಾವು ಮಾಡಬೇಕಾಗಿರೋ ಕೆಲಸ ಸಕ್ಸಸ್ ಆಗಬೇಕಂದ್ರೂ ಗುರುಬಲ ಅನ್ನೋದು ಖಂಡಿತ ಇರಲೇಬೇಕು. ಇನ್ನು ಈ ವರ್ಷದಲ್ಲಿ ನೋಡಿ, ಮೇ ತಿಂಗಳವರೆಗೂ ಈ ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಯಾರು ಜನಿಸಿರ್ತಾರಲ್ವಾ ಅವರಿಗೆ ಗುರು ಬಂದು ಲಗ್ನದಲ್ಲಿದ್ದು ಅವರಿಗೆ ಎಷ್ಟು ಫಲಿತಗಳು ಕೊಡ್ತಾ ಇದ್ದಾನೆ. ಈ 5 ತಿಂಗಳ ಕಾಲ ಎಷ್ಟು ಅದ್ಭುತ ಕಾಲ ನಡೆಯುತ್ತೆ ಈ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಅಂದರೆ, ರಾಜ್ಯದ ತಾತಂದ್ರು ಮಾಡಿರುವಂತಹ ಆಸ್ತಿ ಯಾವತ್ತೋ ಮರ್ತೋಗ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಯಾವ ಕೋರ್ಟ್ ಕೇಸಲ್ಲಿ ಯಾವತ್ತೋ ಅದನ್ನ ಕೈ ಬಿಟ್ಬಿಟ್ಟಿರ್ತಾರೆ, ನಮ್ಗೆ ಇನ್ನೇನು ಸಿಗಲ್ಲ ಅಂಥದ್ದು ಕೂಡ ಪಿತ್ರಾರ್ಜಿತ ಆಸ್ತಿಗಳನ್ನು ಕೈ ಹಿಡಿಯೋ ಸಾಧ್ಯತೆ ಇದೆ. ನಿಮ್ಮ ತಂದೆ ಅಂದ್ರು ಯಾರಾದರೂ ನಿಮ್ಮ ಜಾತಕದಲ್ಲಿ ತಂದೆಯವರಿಗೆ ಈ ಫಾದರ್ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ತುಂಬ ಅನುಕೂಲವಾಗಿರುತ್ತೆ. ಅವರಿಗೆ ಅನಾರೋಗ್ಯದಲ್ಲಿ ಚೇತರಿಕೆ ಆಗಿರಲಿ, ಅವರಿಗೆ ಒಳ್ಳೆ ಹುಷಾರಾಗಿರ್ತಾರೆ, ಒಳ್ಳೆ ಶಕ್ತಿವಂತರಾಗಿರ್ತಾರೆ. ತಂದೆ ವರ್ಗದವರಿಗೆ ಉತ್ತಮ ಕಾಲ ಅಂತಾನೂ ಹೇಳ್ಬೋದು. ಇಷ್ಟುವರೆಗೂ ನೀವೇನಾದರೂ ಶನಿ ಕಾಟ, ಇಲ್ಲ ಶನಿ ಅಷ್ಟಮ ಸ್ಥಾನ, ಅರ್ಧಾಷ್ಟಮ ಶನಿ, ಆ ಥರ ಏನಾದರೂ ಶನಿ ಬಾಧೆಗಳು ನಿಮಗೇನಾದರೂ ಕಾಡ್ತಾ ಇದ್ದರೆ ಅವನ್ನು ಈ ಗುರುಬಲದಿಂದ
ನೀವು ಮೀರಿಸ್ಬೋದು, ಅದನ್ನು ಪಾರು ಮಾಡ್ಬೋದು. ಶನಿ ಬಾಧೆ, ಶನಿ ಪೀಡೆ, ಶನಿ ಕಂಟಕವನ್ನು ನೀವು ನಿವಾರಿಸಬಹುದು ಈ ಗುರುಬಲದಿಂದ, ಈ ಮಿಥುನ ರಾಶಿಯವರು. ಮತ್ತು ಸಂತಾನ ಯೋಗ ಸಿಗ್ತಾ ಇದೆ, ಉತ್ತಮವಾದ ಸಂತಾನ ಯೋಗ ಸಿಗ್ತಾ ಇದೆ. ನೀವು ವಿವಾಹಾದಿಗೆ ಪ್ರಯತ್ನಗಳು ಏನಾದರೂ ಮಾಡ್ತಾ ಇದ್ದರೆ ಅವೆಲ್ಲ ಒಂದು ಹಾದಿಗೆ ಬರುತ್ತೆ. ಎಲ್ಲ ನೀವು ಖಂಡಿತವಾಗಿ ನಿಶ್ಚಯವಾಗುತ್ತೆ. ವಿವಾಹಗಳ ಶುಭ ಕಾರ್ಯಗಳು ನಡೆಸ್ತೀರಾ ಈ ವರ್ಷದಲ್ಲಿ ಮಿಥುನ ರಾಶಿಯವರು. ಅದಕ್ಕಾಗಿ ಈ ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಮೊದಲನೇ ಬಾರಿ ಗುರುಬಲ ಅನ್ನೋದು ತುಂಬ ಚೆನ್ನಾಗಿದೆ. ತುಂಬ ಅನುಕೂಲ ಫಲಿತಗಳನ್ನು ಈ ವರ್ಷ ಕೊಡ್ತಾ ಇದ್ದಾರೆ. ಮತ್ತೊಂದು ರಾಶಿ ಕರ್ಕಾಟಕ ರಾಶಿ. ಕಟಕ ರಾಶಿ ಜಾತಕರು ನೋಡಿ, ಮೇಲಿಂದ ಇವರಿಗೆ ದೂರ ಪ್ರಾಂತಗಳಿಗೆ ಪ್ರವಾಸ ಹೋಗ್ಬೋದು, ಪ್ರಯಾಣಗಳು ಮಾಡ್ಬೋದು. ದೈವ ಭಕ್ತಿ ಹೆಚ್ಚಾಗುತ್ತೆ. ತೀರ್ಥಯಾತ್ರೆ ಮಾಡಬೇಕು, ಇಲ್ಲ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಬೇಕು, ದೂರ ಪ್ರಾಂತಗಳಿಗೆ ಹೋಗಬೇಕು. ಉಲ್ಲಾಸಭರಿತವಾಗಿ, ಉತ್ಸಾಹಭರಿತವಾಗಿ ನಾವು ಈ ಜೀವನವನ್ನು ಮಾಡ್ಕೋಬೇಕು ಅನ್ನೋರಿಗೆ ಈ ಗುರುಬಲದಿಂದ ತುಂಬ ದಿನದಿಂದ ಏನಾದರೂ ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ಒಂದು ಪುಣ್ಯಕ್ಷೇತ್ರಕ್ಕೋ ಒಂದು ತೀರ್ಥಯಾತ್ರೆಗೋ ಹೋಗುವಂತಹ ಯೋಗ ಈ ವರ್ಷ ಕಟಕ ರಾಶಿಯವ್ರದ್ದಾಗುತ್ತೆ. ಮತ್ತು ಶುಭಪ್ರದವಾದ ಕಾರ್ಯಕ್ರಮಗಳಲ್ಲಿ ನಿಮ್ಮದೇ ಆದಂತಹ ಒಂದು ಹೆಸರನ್ನು ಮಾಡ್ತೀರಾ. ತಿಂಗಳಿಂದ ಅಖಂಡವಾದ ಕೀರ್ತಿ ನಿಮಗೆ. ನೋಡಪ್ಪ, ಎಂಥ ಪುಣ್ಯ ಮಾಡ್ದ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಇವರಿಗೆ ದೇವರು ಎಂಥ ಅನುಗ್ರಹ ಕೊಟ್ಟಿದ್ದಾನೆ, ಎಷ್ಟು ಅನುಕೂಲತೆ ಕೊಟ್ಟಿದ್ದಾನೆ ಅನ್ನೋ ಥರ ಒಂದು ದೊಡ್ಡ ಕೀರ್ತಿ ಪ್ರತಿಷ್ಠೆಗಳು ನಿಮಗೆ ಅಖಂಡವಾಗಿ ನಿಮ್ಗೆ ಒಲ್ದು ಬರ್ತಾ ಇದೆ. ಮತ್ತು ನಿಮ್ಮ ಬುದ್ಧಿ ನೋಡಿ, ಬುದ್ಧಿಬಲ ನಿಮಗೆ ತುಂಬ ಜಾಸ್ತಿ ಆಗುತ್ತೆ. ಸ್ವಲ್ಪ ಕೆಲಸಗಳು ಶಾರೀರಿಕ ಶ್ರಮೆಯಿಂದ ಎಷ್ಟೋ ಕಷ್ಟಪಟ್ಟು ಅದನ್ನು ಪೂರ್ತಿ ಮಾಡಬೇಕಾಗುತ್ತೆ. ಆದರೆ ನೀವು ನಿರ್ಣಯಗಳು ತಗೊಳ್ಳೋದ್ರಾಗಲಿ ಇಲ್ಲಾಂದರೆ ಕೆಲಸಗಳನ್ನು ಪೂರ್ತಿ ಮಾಡೋದ್ರಲ್ಲಾಗಲಿ ನಿಮ್ಮ ಬುದ್ಧಿಬಲದಿಂದ ಅವನ್ನ ಸ್ಮಾರ್ಟಾಗಿ, ಈಸಿಯಾಗಿ, ಸುಲಭವಾಗಿ ಪರಿಷ್ಕಾರ ಮಾಡ್ತೀರಾ. ಅಂತಹ ಬುದ್ಧಿಯನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಗುರುಗ್ರಹ. ಈ ವರ್ಷ ನಿಮಗೆ ಅದ್ಭುತವಾದ ಆದಾಯ ಕಾಣ್ತೀರಾ. ನೀವು ಸ್ಟಾರ್ಟ್ ಮಾಡಿದಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿ, ಬಿಸ್ನೆಸ್ಗಳಲ್ಲಿ, ಇಲ್ಲ ಬೇರೆ ಬೇರೆ ಮಾರ್ಗದ ಮುಖಾಂತರ ಒಳ್ಳೆ ಆದಾಯವನ್ನು ಕಾಣ್ತೀರಾ ನೀವು ಈ ಕಟಕ ರಾಶಿಯವರು ಗುರುವಿನ ಅನುಗ್ರಹದಿಂದ. ಮತ್ತು ಇದಕ್ಕೆ ಮುಂಚೆ ಏನಾದರೂ ದುಡ್ಡು ಅನಾವಶ್ಯಕವಾಗಿ ಯಾವುದೋ ರೂಪದಲ್ಲಿ ನಷ್ಟವಾಗಿರ್ತೀರ, ಯಾವತ್ತೋ ಮರ್ತೋಗ್ಬಿಟ್ಟಿರ್ತೀರ, ಹೋಯ್ತು, ಟೈಮ್ ಚೆನ್ನಾಗಿಲ್ಲ, ಹೋಗ್ಬಿಟ್ಟಿದ್ದು ಅಂತ. ನೋಡಿ, ಈ ಗುರುಗ್ರಹ ನಿಮಗೆ ಆ ನಷ್ಟನ ಭರ್ತಿ ಮಾಡೋದಕ್ಕೆ, ನೀವು ಏನಾದರೂ ಕಳ್ಕೊಂಡಿರ್ತೀರೋ, ಏನಾದರೂ ನಷ್ಟ ಆಗಿರುತ್ತೋ ಅದನ್ನು ಪೂರ್ಣ ಮಾಡಲಿಕ್ಕೆ ನಿಮಗೆ ಅದಕ್ಕಂತೆ ದುಪ್ಪಟ್ಟು ಲಾಭ ಈ ವರ್ಷ ನಿಮಗೆ ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಈ ವೇದ ವಿದ್ಯೆಗಳು, ವೇದ ಉಪಾಸನೆಗಳು ಮಾಡುವಂತಹ ಈ ವೇದ ಪಂಡಿತರಿಗೆ ಇಲ್ಲ ವೇದ ವಿದ್ಯಾರ್ಥಿಗಳಿಗೆ ಈ ಗುರುಗ್ರಹ ಒಳ್ಳೆ ಮಾರ್ಗ, ಒಳ್ಳೆ ಶುಭ ಕಾಲ ಕೊಡ್ತಾ ಇದ್ದಾನೆ. ಇನ್ನು ಮತ್ತೊಂದು ರಾಶಿ, ಅದೃಷ್ಟ ರಾಶಿ ಗುರುಗ್ರಹ ಇರುವಂಥದ್ದು ಸಿಂಹರಾಶಿಯವರು. ನೋಡಿ, ಸಿಂಹರಾಶಿ ಅವರ ರಾಶಿಯಲ್ಲಿ, ಅವರ ಜಾತಕದಲ್ಲಿ ಲಾಭಸ್ಥಾನದಲ್ಲಿ ಕೂತಿರ್ತಾನೆ ಗುರುಗ್ರಹ ಈ ವರ್ಷ. ಎಷ್ಟು ಅದ್ಭುತವಾದ ಯೋಗ. ನೀವು ಮಾಡ್ತಾ ಇರುವಂತಹ ಆರ್ಥಿಕ ಪರವಾದ ವ್ಯವಹಾರಗಳಲ್ಲಾಗಲಿ ಈ ಗುರುಗ್ರಹ ಲಾಭಸ್ಥಾನದಲ್ಲಿದ್ದು ನಿಮಗೆ ದುಪ್ಪಟ್ಟು ಲಾಭವನ್ನು, ಡಬಲ್ ಇನ್ಕಮನ್ನು ಕೊಡಲಿಕ್ಕೆ, ಪ್ರಾಫಿಟ್ಸ್ ಡಬಲ್ ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜಾಸ್ತಿ ಲಾಭವನ್ನು ನೋಡ್ತೀರಾ ಸಿಂಹರಾಶಿಯವರು. ಮತ್ತು ಇದಕ್ಕೆ ಮುಂಚೆ ನೀವೇನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅಂಥ ಅನಾರೋಗ್ಯ ಸಮಸ್ಯೆಗಳಿಗೆ ಈ ವರ್ಷ ಈ ಗುರುಗ್ರಹ ಅನುಕೂಲದಿಂದ ಎಲ್ಲ ಸಾಧಾರಣ ಸ್ಥಿತಿಗೆ ನಿಮ್ಮನ್ನು ತರಲಾಗುತ್ತೆ. ನಿಮ್ಮ ಮೇಲೆ ದ್ವೇಷವನ್ನು ಕಾರುವಂತಹ, ನಿಮ್ಮ ಈ ಅಭಿವೃದ್ಧಿಯನ್ನು ಕಂಡು ಹೊಟ್ಟೆ ಊರ್ಕೊತಾ ಇರುವಂತಹ ಶತ್ರುಗಳು ಯಾರಿರ್ತಾರೋ ಅಂಥ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತೀರ ಈ ವರ್ಷದಲ್ಲಿ. ಮತ್ತು ಪ್ರತಿ ಒಂದು ವಿಷಯದಲ್ಲಿ ನಿಮಗೆ ವಿಜಯ ಅನ್ನೋದು ನಿಮಗೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ರಾಜಕೀಯದಲ್ಲಿ ಏನಾದರೂ ಇದ್ದರೆ ರಾಜಕೀಯ ಪದವಿ ಯೋಗದಲ್ಲಿ ಅತ್ಯುತ್ತಮ ಸ್ಥಾನಕ್ಕೆ ಹೋಗುವುದು, ಸಂತಾನ ಭಾಗ್ಯ ಸಿಗ್ತಾ ಇದೆ. ಮತ್ತು ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಪ್ರತಿ ಒಂದು ನಿಮಗೆ ಸಾಕಾರವಾಗುತ್ತೆ ಸಿಂಹರಾಶಿಯವರಿಗೆ ಈ ಗುರು ಅನುಗ್ರಹದಿಂದ. ರಾಜಕೀಯ ಪರವಾದ ಪದವಿ ಯೋಗ ಸಿಗ್ತಾ ಇದೆ. ಒಳ್ಳೆ ಬೆಳೆ ಬಾಳುವಂತಹ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ. ಮತ್ತು ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಏನಾದರೂ ಒಂಥರ ಇದಕ್ಕೆ ಮುಂಚೆ ಏನಾದರೂ ಸ್ವಲ್ಪ ಮನಸ್ತಾಪಗಳಿದ್ದರೆ ಅವೆಲ್ಲ ಹೊರಟೋಗ್ಬಿಟ್ಟು ಒಳ್ಳೆ ಅನುಬಂಧ, ಒಳ್ಳೆ ಪ್ರೀತಿ, ಅನುರಾಗ ಅನ್ನೋದು ಈ ವರ್ಷದಲ್ಲಿ ನೀವು ಕಾಣ್ಬೋದು ಸಿಂಹರಾಶಿಯವರು ಈ ಗುರುಗ್ರಹ ಆಶೀರ್ವಾದದಿಂದ. ಮತ್ತು ಮತ್ತೊಂದು ರಾಶಿ
ಕನ್ಯಾ ರಾಶಿ. ಈ ಕನ್ಯಾ ರಾಶಿ ಸ್ವಲ್ಪ ಏನಂದ್ರೆ ದಶಮ ಸ್ಥಾನದಲ್ಲಿ ಗುರು ಇರೋ ಕಾರಣದಿಂದ ಒಂದೇ ಒಂದು ಪ್ರಾಬ್ಲಮ್ ಇದೆ, ತೊಂದರೆ ಇದೆ. ಇರುವಂತಹ ಉದ್ಯೋಗದಲ್ಲಿ ದಶಮದಲ್ಲಿ ಗುರು ಇರೋ ಕಾರಣದಿಂದ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮ್ಮ ಮೇಲ್ ಅಧಿಕಾರಿಗಳಿಂದ ಸ್ವಲ್ಪ ತೊಂದರೆ ಉಂಟಾಗಲಿಕ್ಕೆ, ಮತ್ತೆ ಬೇಜವಾಬ್ದಾರಿತನ ಬೇಡ, ಹೋದ್ರೆ ಹೋಗ್ಲಿ ಬಿಡು, ಬಿಟ್ಟು ಬಂದ್ಬಿಡೋಣ, ಯಾರೋ ಒಂದು ಮಾತಂದ್ರೆ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದ್ಬಿಡೋಣ, ಆ ಥರ ನಿರ್ಧಾರಗಳು ಮಾತ್ರ ತಗೊಳ್ಳೋಕೆ ಹೋಗಬೇಡಿ. ಯಾಕಂದರೆ ದಶಮ ಸ್ಥಾನದಲ್ಲಿ ಗುರು ಇರೋ ಕಾರಣದಿಂದ ಆ ಥರ ತೊಂದರೆಗಳಾಗ್ಬೋದು. ಯಾರೋ ಇನ್ಸಲ್ಟ್ ಮಾಡಿದ್ದಾರೆ, ಯಾರೋ ಒಂದು ಮಾತಂದಿದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಉದ್ಯೋಗವನ್ನು ಕಳೆದುಕೊಳ್ಬೇಡಿ. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ. ಒಳ್ಳೆಯ ತಿಳುವಳಿಕೆ ಕೊಡ್ತಾ ಇದ್ದಾರೆ, ಒಳ್ಳೆಯ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ, ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಧನಯೋಗ ಸಿದ್ಧಿ ಆಗ್ತಾ ಇದೆ. ಗಣಿತದಲ್ಲಿ ಯಾರಾದರೂ ಸಾಧನೆ ಮಾಡ್ತಾ ಇದ್ದರೆ, ಮ್ಯಾಥಮೆಟಿಕ್ಸ್ ಪ್ರೊಫೆಷನಲ್ಸ್ ಅವರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ನೀವು ಸ್ವಲ್ಪ ತಾಳ್ಮೆಯಿಂದಿದ್ದರೆ ಉದ್ಯೋಗದಲ್ಲಿ ಪದೋನ್ನತಿ ಯೋಗ, ಕುಟುಂಬದಲ್ಲಿ ಸೌಖ್ಯ ಅನ್ನೋದು ಕಂಡುಬಹುದು. ಮತ್ತು ಈ ವರ್ಷದಲ್ಲಿ ಯಾವುದೇ ತರಹ ಸಾಲ ಬಾಧೆಗಳು, ಋಣ ಬಾಧೆಗಳು ಅನ್ನುವುದು ನಿಮಗೆ ಕಾಣುವುದಿಲ್ಲ. ಮತ್ತು ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಯೂನಿಟಿಯಾಗಿ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರ, ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಅಂದ್ಕೊಂಡಿರೋ ಕನಸಿಗೆ ಪ್ರತಿಯೊಬ್ಬರು ಒಂದೊಂದು ಕೈ ಜೋಡಿಸಿ ನೀವು ಅಂದ್ಕೊಂಡಿರೋ ಕನಸನ್ನು ಈಡೇರಿಸ್ತಾರೆ. ಇನ್ನು ತುಲಾರಾಶಿಯವರಿಗೆ ನವಮ ಸ್ಥಾನದಲ್ಲಿ ಗುರು ಇರೋ ಕಾರಣದಿಂದ ಒಳ್ಳೆಯ ಸನ್ಮಾನಗಳು, ಸತ್ಕಾರಗಳು, ಅವಾರ್ಡುಗಳು, ರಿವಾರ್ಡುಗಳು, ಮತ್ತು ಇವರು ಇನ್ ಕೇಸ್ ಯಾವುದಾದ್ರೂ ಕಳೆ ಬಗ್ಗೆ, ಈ ಚಿತ್ರಲೇಖನ ಆಗಿರಲಿ, ಸಂಗೀತ ಆಗಿರಲಿ, ಇಂತಹ ಅದ್ಭುತವಾದ ಪ್ರಾವೀಣ್ಯ ಹೊಂದಿರುವಂತಹ ಅವರಿಗೆ ಒಳ್ಳೆಯ ಶುಭ ಕಾಲ ಅಂತ ಹೇಳ್ಬೋದು. ಈ ತುಲಾರಾಶಿಯವರು ದೈವ ಕಾರ್ಯಗಳು ಮಾಡ್ತಾರೆ, ದೇವರ ಅನುಗ್ರಹಕ್ಕೋಸ್ಕರ ಯೋಗ, ಜಪ, ಯಾಗಾದಿಗಳನ್ನು ಮಾಡ್ತಾರೆ. ಮತ್ತೆ ತಂದೆ ಕಡೆಯಿಂದ ಪಿತ್ರಾರ್ಜಿತ ಆಸ್ತಿಯನ್ನು ಪಡಿಬೋದು. ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಚೆನ್ನಾಗಿರುತ್ತೆ, ವೃದ್ಧಿಗೆ ಬರ್ತೀರಾ. ಈ ಥರ ಫಿನಾನ್ಷಿಯಲ್ ಲೆವೆಲ್ ಏನಿರುತ್ತೋ ಅದನ್ನು ನೀವು ಮೇಂಟೈನ್ ಮಾಡ್ತಾ ಒಳ್ಳೆ ಯೋಗ ಕಾಲ ನಡೀತಾ ಇರುತ್ತೆ. ನೋಡಿದ್ರಲ್ಲ, ಇನ್ನು ಈ ಥರ ಅತ್ಯುತ್ತಮ ಫಲಿತಗಳನ್ನು ಕೊಡ್ತಾ ಇರುವಂತಹ ಈ ರಾಶಿಗಳ ಮೇಲೆ, ಈ ತುಲಾರಾಶಿ ಆಗಿರ್ಬೋದು, ಕನ್ಯಾ ರಾಶಿ ಆಗಿರ್ಬೋದು, ಸಿಂಹ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಈ 5 ರಾಶಿಗಳ ಮೇಲೆ ಅತ್ಯದ್ಭುತ ಪ್ರಭಾವವನ್ನು ಗುರು ನೀಡ್ತಾ ಇದ್ದಾನೆ. ಇವರಿಗೆ ಗುರುಬಲ ಅನ್ನೋದು ತುಂಬ ಚೆನ್ನಾಗಿ ಇವರಿಗೆ ಬರುತ್ತೆ. ಈ ಗುರು ಅನುಗ್ರಹ ಅನ್ನೋದು ಸಂಪೂರ್ಣವಾಗಿದೆ. ಅದಕ್ಕೋಸ್ಕರ ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ವಿಜಯ ಅನ್ನೋದು ಸಿದ್ಧಿಯಾಗುತ್ತೆ, ವಿಜಯ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.